ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಬಂದು ಒಂಥರ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಂಡಿರೋಂಥ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಬೇಸಿಕಲಿ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿ ನಮ್ಮ ಕೈಲಾದ ಮಟ್ಟಕ್ಕೆ ಸ್ವಲ್ಪ ಓದ್ಕೊಂಡು ಸ್ವಲ್ಪ ಅರ್ನ್ ಮಾಡ್ತಾ ನಮ್ಮ ಅಪ್ಪ ಅಮ್ಮಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಡ್ರೀಮ್ ತುಂಬ ವರ್ಷಗಳಿಂದ ನನಗೂ ಮತ್ತು ನಮ್ಮ ಅಕ್ಕಂಗೆ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅವರು ಕಷ್ಟಪಟ್ಟು ನಮ್ಮನ್ನು ಇಷ್ಟು ಓದಿಸಿದ್ದಾರೆ. ಅವರು ಇವಾಗ ನಾವೇನಾದರೂ ಒಂದು ಸ್ವಲ್ಪ ಅರ್ನ್ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮನೇ ಆಗಿರ್ತಾರೆ. ನಾವು ಏನೇ ಓದಿರ್ಬೋದು, ಏನೇ ಶ್ರಮ ಪಟ್ಟಿರ್ಬೋದು, ಅದ್ರ ಹಿಂದಿನ ಶ್ರಮ ಅಪ್ಪ ಅಮ್ಮಂದೇ ಆಗಿರುತ್ತಲ್ವ. ಸೊ ಹಾಗೆ ನಮ್ಮ ಅಪ್ಪ ಅಮ್ಮಗೂ ನಮ್ಮ ಅಪ್ಪಂಗೆ ತುಂಬ ಆಸೆ, ತುಂಬ ದಿನದಿಂದ ಕಾರ್ ತೊಗೋಬೇಕು ಅನ್ನೋ ಆಸೆ ಇತ್ತು. ಸೊ ಅದು ಇವಾಗ ಫುಲ್ಫಿಲ್ ಆಗ್ತಿದೆ ಅಂತ ಅನ್ಕೋತೀನಿ. ಫೈನಲಿ ನಾನು ನಮ್ಮ ಅಕ್ಕ ಸೇರಿ ನಮ್ಮಪ್ಪ ಇಷ್ಟಪಟ್ಟಿರೋ ಕಾರ್ನೇ ಅವ್ರಿಗೆ ಗಿಫ್ಟ್ ಮಾಡ್ತಾಯಿದ್ವಿ. ಸೊ ಇದೊಂಥರ ಡ್ರೀಮು, ಒಂಥರ ತುಂಬಾ ಖುಷಿ, ತುಂಬಾ ಸ್ಪೆಷಲ್ ಅಂತ ಅನಿಸ್ತಿದೆ. ಸೊ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂದರೆ, ಸೊ ಆಟ್ ದ ಸೇಮ್ ಟೈಮ್ ಸೇಮ್ ಡೇ ನಾವು 2 ಕಾರ್ಸ್ನ ಪರ್ಚೇಸ್ ಮಾಡಿದ್ವಿ. ಒಂದು ಅಪ್ಪಂಗೆ ಗಿಫ್ಟ್ ಮಾಡಿದ್ದು, ಇನ್ನೊಂದು ನಮ್ಮ ಅಕ್ಕ ಭಾವ ಸೇರಿಕೊಂಡು ಅವರೊಂದು ಕಾರ್ ತೊಗೊಂಡ್ರು. ಸೊ ಎರಡು ಒಂದೇ ದಿನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮುಂಚೆನೇ ಬುಕ್ ಮಾಡಿ ಒಂದೇ ದಿನ ನಾವು ಕಾರ್ ಡೆಲಿವರಿ ತೊಗೊಂಡಿದ್ದು. ನಾವು 2 ಕಾರ್ನ ಟಾಟಾ ಮೋಟರ್ಸಿಂದನೇ ನಾವು ಬುಕ್ ಮಾಡಿದ್ದು. ಸೊ 2 ಟಾಟಾ ಕಾರ್ಸ್ನೇ ತೊಗೊಂಡಿದ್ದು. ಬಟ್ ಬ್ಯಾಡ್ ಥಿಂಗ್ ಏನಪ್ಪ ಅಂದರೆ, ನಾವು ಅಂದರೆ ಕಾರ್ ಡೆಲಿವರಿ ಇತ್ತಲ್ಲ ಆವತ್ತೇ ಅವರು ರತನ್ ಟಾಟಾ ಅವರು ತೀರೋಗಿದ್ದು. ಸೊ ಅದು ಸ್ವಲ್ಪ ಫೀಲ್ ಆಯಿತು. ಯಾಕಂದರೆ ನಾನು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು TCSಯಿಂದ, ಅದು ರತನ್ ಟಾಟಾ ಅವ್ರದ್ದೇ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಫೀಲಿಂಗ್ಸ್ ಇದೆ. ಹಾಗೆ ಅವ್ರು ಮಾಡಿರೋ ಅಂಥ ಅಚೀವ್ಮೆಂಟ್ಸು ಅವನ್ನೆಲ್ಲ ನೋಡಿದರೆ ಅವ್ರು ಇನ್ನೂ ಇರಬೇಕಿತ್ತು, ಇನ್ನೂ ಅವ್ರು ಮಾಡೋದು ತುಂಬಾ ಇತ್ತು ಅನ್ನೋ ಥರ ಫೀಲ್ ಆಗುತ್ತೆ. ನಾವು ಕಾರ್ನ ಡೆಲಿವರಿ ತೊಗೊಂಡಿದ್ದು ದಸರಾಗಿಂತ 1 ಡೇ ಮುಂಚೆ, ಅಂದರೆ ನಾಳೆ ದಸರಾ ಅನ್ನೋ ದಿನ ನಾವು ಇವತ್ತು ತೊಗೊಂಡಿದ್ದು ಕಾರು. ಇವಾಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಅಪ್ಪ ಅಮ್ಮ ನಾನು ಅಕ್ಕ ಹಾಗೆ ನಮ್ಮ ವರ್ಷಿತಾ ವಿನ್ಯಣ್ಣ ಕೂಡ ಬಂದಿದ್ದರು. ಸೊ ತುಮಕೂರಲ್ಲೇ ಇದ್ದಿದ್ದು ಟಾಟಾ ಮೋಟರ್ಸು. ತುಮಕೂರು ಟಾಟಾ ಮೋಟರ್ಸಿಂದ ಡೆಲಿವರಿ ತೊಗೊಂಡಿದ್ದು. ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮಗೆ ಆ ವಿಡಿಯೋನ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ವಿ. ಹಾಗಾಗಿ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ, ನಾವು ಹಾಕೋಂಥ ವೀಡಿಯೋಸ್ನೆಲ್ಲ ನೋಡಿ ಅಂತ ನಾನು ನನಗೆ ತಾತರದೇ ಇಷ್ಟ ಆಗೋದು. ಅಲ್ಲಿ ಚೆನ್ನಾಗಿ ಕಾರ್ ಡೆಲಿವರಿ ದಿನ ಅವ್ರದ್ದೇ ಆದಂಥ ಕೆಲವೊಂದು ಪ್ರೊಸೀಜರ್ಸ್ ರೂಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಬಿಫೋರ್ ಡೆಲಿವರಿ ಅವ್ರು ನಮಗೊಂದು ಸರಿ ಟೆಸ್ಟ್ ಡ್ರೈವ್ ಕೊಡ್ತಾರೆ. ಸೊ 2 ಕಾರ್ನ ಇವಾಗ ನಮ್ಮಪ್ಪ ಮತ್ತು ನಮ್ಮ ಭಾವ 2 ಕಾರ್ನ ಟೆಸ್ಟ್ ಮಾಡ್ತಾಯಿದ್ದಾರೆ, ಅಂದರೆ ಟೆಸ್ಟ್ ಡ್ರೈವ್ ತೊಗೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಯಾವಾಗಾದರೂ ಕಾರ್ ಬುಕ್ ಮಾಡೋಕ್ಕೆ ಹೋದಾಗ ನಾವೊಂದು ಬಜೆಟ್ ಅಂತ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀವಿ. ಕಾರ್ ಬುಕ್ ಮಾಡಬೇಕಾದ್ರೆ ನಾವೇನು ಅಂದ್ಕೊತೀವೋ ಅದು ನಿಜವಾಗ್ಲೂ ಆಗೋಲ್ಲ. ಯಾಕಂದರೆ ಇವಾಗ ನಾವೊಂದು ಫಿಕ್ಸ್ ಆಗಿರ್ತೀವಿ ಮೈಂಡಲ್ಲಿ, ಇಷ್ಟು ಬಜೆಟ್ ಇದೆ ನಮ್ಮದು, ಸೊ ಇಷ್ಟು ರೇಂಜಲ್ಲಿ ತೊಗೋಬೇಕು ಅಂತ ಹೋಗಿರ್ತೀವಿ. ನಿಜವಾಗ್ಲೂ ಅಲ್ಲಿ ಒಂದೊಂದು ಕೇಳ್ತಾ ಇದ್ದರೆ ನಮಗೆ ನಿಜವಾಗ್ಲೂ ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ಏನಾದರೂ ಒಂದು ಎಕ್ಸ್ಟ್ರಾ ಆ್ಯಕ್ಸಸರೀಸ್ ಆಗಲಿ, ಇನ್ನೊಂದು ಮತ್ತೊಂದು ಇನ್ನು ಫೀಚರ್ಸ್ ನೋಡ್ತಾ ಇದ್ದರೆ ನಮಗೂ ಆಸೆ ಹುಟ್ಟುತ್ತೆ. ಅಯ್ಯೋ ಇದು ಬೇಡ ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ, ಅದು ಬೇಡ ಇದು ತೊಗೊಳ್ಳೋಣ, ಏನೇನೋ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ನಮಗೆ ಫುಲ್ಲು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು, ನಮ್ಮ ಬಜೆಟ್ ಎಷ್ಟು ಫಿಕ್ಸ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ. ನಾವು ನಿಜವಾಗ್ಲೂ ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಅಷ್ಟು ತೊಗೊಳಕ್ಕಂತೂ ನಿಜವಾಗ್ಲೂ ಆಗೋದೇ ಇಲ್ಲ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಅದೇನು ಮಾಡೋಕ್ಕಾಗಲ್ಲ. ಸೊ ಹಾಗೆ ನಮಗೂ ಕೂಡ ಆಯಿತು. ಇದು ಎಲ್ರಿಗೂ ಆಗುತ್ತೆ ಅನಿಸುತ್ತೆ, ಅದೊಂಥರ ಅನುಭವ ಎಲ್ರಿಗೂ. ಕಾರ್ ತೊಗೊಂಡಾದ್ಮೇಲೆ ನಾವು ಡೈರೆಕ್ಟಾಗಿ ಪೂಜೆ ಮಾಡಿಸೋಣ ಅಂತ ನಾವು ಡೈರೆಕ್ಟಾಗಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ಬರಬೇಕಾದ್ರೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಮ್ಮನ ಇಬ್ಬರು ಕರ್ಕೊಂಡು ಬಂದ್ವಿ. ಸೊ ಇವಾಗೆಲ್ಲ ಪೂಜೆ ನಡೀತಾ ಇದೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಕ್ಕ ಮತ್ತು ಭಾವ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ಬಿಟ್ಟು ಬರೋಕ್ಕೆ ಅಂತ ಅವ್ರು ತುಮಕೂರ್ಗೆ ಹೋದರು. ಸೊ ನಾನು ಅಪ್ಪ ಅಮ್ಮ ಏನಿದ್ದೀವಿ ವಿನ್ಯಣ್ಣ ವರ್ಷಿತ ನಾವೆಲ್ಲ ಹಬ್ಬಕ್ಕೆ ಅಂತ ಮತ್ತೆ ನಾವು ಊರಿಗೆ ಬಂದ್ವಿ. ಕೊಡಿಸ್ತೀವಿ ಎಲ್ಲ ಇದಾವೆ ನೋಡಿ, ಎಷ್ಟೊಂದು ಇದ್ದಾವೆ. ಇವಾಗ ಅಲ್ಲಿ ಶಾಪಲ್ಲಿ ಕೊಡಿಸ್ತೀನಿ, ಆ ಶಾಪಲ್ಲಿ ಚೆನ್ನಾಗಿರೋ ಇದ್ದಾವೆ. ಸೊ ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ನಮ್ಮ ಊರಿಗೆ ವಾಪಸ್ ಬಂದ್ವಿ. ನಮ್ಮ ಅಕ್ಕ ನಮ್ಮ ಭಾವ ಅವ್ರ ಊರಿಗೆ ಹೋದರು. ಸೊ ಲೈಕ್ ಅಂದರೆ ಅವರು ದಸರಾನ ಅವ್ರೂರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅವ್ರ ಊರಿಗೆ ಹೋದರು. ಸೊ ನೆಕ್ಸ್ಟು ಅದೇ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ, ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ದಸರಾದ ದಿನ, ಲೈಕ್ ಹಬ್ಬದ ದಿನ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಭಾವ. ಪೃಥ್ವಿ ಏನು ಮಾಡ್ತಿರೋದು ಪೂಜೆನ? ಪೃಥ್ವಿ ಒಡೆ ಎದ್ದಳು ಬೀಳ್ತೀಯಪ್ಪ, ಹಂಗೆ ಮಾಡಬಾರ್ದು. ನಿನ್ನ ಕೈ ಸುಮ್ಮನೆ ಏನು ಮಾಡ್ತಿದ್ಯಾ? ಅಯ್ಯ ಕಲ್ಲೈತೆ ಬೀಳ್ತೀಯ. ಬಾಯಿಲಿ ಚಿಂಟು ಹೋಯ್ತದೆ. ತಿನ್ಸೋಣ ತಿನ್ಸೋ ತಾಂಡ ಬಾಯಿ ಚಿಂಟು ಚಿಂಟು ಬಾಯ್ ಚಾಕಿ ಕೊಡ್ತೀನಿ. ಬಾಯ್ ಬಂದ್ರೆ ಚಾಕಿ ಕೊಡ್ತೀನಿ. ಬಾಯ್ ಬಾಯ್ ಕುತ್ಕೋ ಬಾ. ಏನ್ ರತ್ವಿ ಟ್ಯಾಕ್ಟ್ರಿ ಓಡಿಸ್ತೀಯಾ? ಏ ಬಾರೋ ಬೂದ್ಗುಂಬ್ಳಕಾಯಿ ಹೊಡಿಯನ್ ಬಾ ಬಾ. ಏ ಸತಿ
ಹ್ಞೂ ಸೀಮೆ ಹ್ಞೂ ಅಪ್ ಈ ಕಾರಿಗೆ ಹೊಡಿಯಪ್ಪ, ಈ ಕಾರಿಗೆ ಒಂದು ಮುಂದೆ ಹೊಡಿ. ಹ್ಞೂ ಗೈಸ್, ಈ ದಸರಾ ಹಬ್ಬಕ್ಕೆ ಒಂಥರ ಈ 2 ಮೆಂಬರ್ಸು ಎಕ್ಸ್ಟ್ರಾ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆದಂಗೆ ಆಯಿತು. ತುಂಬಾ ಖುಷಿ ಆಗ್ತಾಯಿತ್ತು. ಅವತ್ತಿನ ದಿನ ಹೇಳ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ನಿಜವಾಗ್ಲೂ ನಮಗೆ ನಾವು ಗಿಫ್ಟ್ ಮಾಡ್ಕೊಂಡಿದ್ರೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನಮ್ಮ ಅಪ್ಪಂಗೆ ನಾವಿಬ್ಬರು ಸೇರಿ ಕಾರ್ ಕೊಡ್ತಿರೋದೆ ನಮಗೊಂಥರ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಸೊ ಅವತ್ತಿನ ದಿನ ಫುಲ್ಲು ನಾವು ತುಂಬಾ ಖುಷಿ ಪಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ದಸರಾನ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಇಯರು ಒಂಥರ ಸ್ಪೆಷಲಾಗೇ ಇತ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀವಿ. ಸೊ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ನಾವು ಹಾಕೋಂಥ ವೀಡಿಯೋಸ್ನ ಎಲ್ಲನೂ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಕೇಳ್ಕೊತೀವಿ. ಹಾಗೆ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್.